ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತು ನಾನು ಏನೋ ವ್ಲಾಗ್ ಮಾಡಬೇಕು ಅಂತ ಹೋಗಿ ಇನ್ನೇನೋ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಇವತ್ತು ಒಂದು ಫಂಕ್ಷನ್ ಇತ್ತು, ಆ ಫಂಕ್ಷನ್ಗೆ ಹೋಗಿದ್ವಿ. ಸೊ ಬೆಳಗ್ಗೆನೇ ವಿಡಿಯೋ ಮಾಡಿಕೊಂಡೆ. ಆ್ಯಕ್ಚುಲಿ ಫಂಕ್ಷನ್ಗೆ ಹೋಗಿ ಅಲ್ಲಿ ಬರೋದನ್ನು ಇವತ್ತಿನ ದಿನ ನಾರ್ಮಲಾಗಿ ಹೇಗಿದೆ ಅನ್ನೋದನ್ನ ತೋರಿಸ್ಬೇಕಂತ ಹೇಳ್ಬಿಟ್ಟು ನಾರ್ಮಲಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಬಟ್ ಆಗಿದ್ದೇ ಬೇರೆ, ಅಲ್ಲಿ ಫಂಕ್ಷನಲ್ಲೆಲ್ಲ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅಲ್ಲಿ ನನ್ನ ದೊಡ್ಡ ಮಗಳು ಹೋಗಿದ್ದು, ನಮ್ಮ ಅತ್ತೆ ಮಾವ ದೊಡ್ಡ ಮಗಳು ಎಲ್ಲರೂ ನಮ್ಮ ಫ್ಯಾಮಿಲಿ ಜೊತೆ ಹೋಗಿದ್ವಿ. ಸೊ ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಮನೆಗೆ ಬಂದ್ವಿ, ಅಲ್ಲಿಂದ ನಮ್ಮ ಅತ್ತೆ ಮನೆಗೆ ಹೋದ್ವಿ. ಸೊ ಅಲ್ಲಿ ಒಂದೇನಾಯಿತು ಅಂದರೆ, ಇಲ್ಲಿ ನಾನೇನು ಮಾಡಬಾರ್ದು ಏನೋ ಮಾಡಬೇಕು ಅಂತ ಹೇಳಿಬಿಟ್ಟು ಅವಾಯ್ಡ್ ಮಾಡ್ತಾ ಇದ್ನಲ್ವ, ಸೊ ಅಲ್ಲಿ ಆಗೋಯಿತು. ಹಾಗಾಗಿ ಅಲ್ಲಿ ಒಂದು ಇಮಿಡಿಯೇಟಾಗಿ ಒಂದು ಪೂಜೆ ಮಾಡಬೇಕಾಯ್ತು. ಸೊ ಆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಈಗ ಆಲ್ರೆಡಿ ನಾನು ಮನೆಗೆ ಬಂದಿದ್ದೀನಿ, ಅಲ್ಲಿ ಆಗೋಯಿತು. ಸೊ ನಾನು ಏನು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದು ಮಾಡೋಕ್ಕಾಗಲಿಲ್ಲ. ಅದ್ರ ಬದಲು ಇನ್ನೊಂದೇನೋ ಆಗೋಯಿತು. ಸೊ ಅದು ಏನು ಅಂತ, ಯಾವ ಪೂಜೆ ಅಂತ ನಾನು ಹೇಳ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಏನೂ ಆಗಿಲ್ಲ, ಅಂಥದ್ದೇನೂ ಆಗಿಲ್ಲ. ಸೊ ಏನಾಯಿತು ಅಂತ ಅಂದ್ಕೊಬೇಡಿ, ಏನಿಲ್ಲ. ನನ್ನ ಮಗಳು ಹೊಸ್ಲು ದಾಟಿದ್ದಾಳೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ, ನಾನು ಡೈಲಿ ಏನಾದರೂ ಬ್ಯುಸಿಯಾಗಿ ಕೆಲಸ ಮಾಡುವಾಗ ಓಡ್ತಾ ಇದ್ಲು. ಮೇನ್ ಡೋರ್ ಓಪನ್ ಆಗಿರ್ತಾ ಇತ್ತಲ್ವ, ಅಲ್ಲಿ ಆಚೆ ಹೋಗೋದಕ್ಕೆ ನೋಡ್ತಾ ಇದ್ಲು. ಸೊ ನಾನು ಅದನ್ನು ಅವಾಯ್ಡ್ ಮಾಡಿ ವಾಪಸ್ ಕರ್ಕೊಂಬರ್ತಾ ಇದ್ದೆ. ಏಕೆಂದರೆ ದಾಟ್ಬಿಟ್ರೆ ಪೂಜೆ ಮಾಡಬೇಕಲ್ವ. ಸೊ ಕೆಲಸ ಮಾಡ್ತಾ ಇದ್ದೆ. ಆ ಕೆಲಸದ ಮಧ್ಯದಲ್ಲಿ ಅವಳು ಅದನ್ನೆಲ್ಲ ಪೂಜೆ ಮಾಡಿ ಮತ್ತೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ, ಫ್ರೀ ಆಗಿದ್ದಾಗ ಆರಾಮಾಗಿ ಒಂದೊಳ್ಳೆ ದಿನ ನೋಡಿ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅವಾಯ್ಡ್ ಮಾಡ್ತಾಯಿದ್ದೆ. ಸೊ ಇವತ್ತು ಅತ್ತೆ ಮನೆಗೆ ಎಲ್ಲ ಫಂಕ್ಷನ್ಗೆ ಹೋಗಿದ್ವಲ್ಲ, ಅಲ್ಲಿಂದ ಅವ್ರ ಮನೆಗೆ ಹೋದಾಗ ಅವಳು ಮತ್ತೆ ಸೇಮ್ ಅದೇ ಥರ ಅವ್ರ ಮನೆ ಮೇನ್ ಡೋರಿಂದ ಆಚೆ ಹೋಗೋಕ್ಕೆ ಟ್ರೈ ಮಾಡ್ತಾಯಿದ್ಲು. ನಾನು ಮತ್ತೆ ವಾಪಸ್ ಕರ್ಕೊಂಬರ್ತಾಯಿದ್ದೆ. ಅದಕ್ಕೆ ನಮ್ಮ ಅತ್ತೆ ಹೇಳಿದ್ರು, ಹೋಗಲಿ ಬಿಡಮ್ಮ, ಹೋದರೆ ಹೋಗಲಿ, ಇಲ್ಲೇ ಪೂಜೆ ಮಾಡೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ಅಲ್ಲೇ ಇವತ್ತು ನನ್ನ ಮಗಳಿಗೆ ಹೊಸ್ಲು ದಾಟಿದ್ದು ಹೊಸ್ಲು ಪೂಜೆ ಎಲ್ಲ ಆಗೋಯಿತು. ಸೊ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ನನ್ನ ಮಗಳು ಹೊಸ್ಲು ದಾಟಿದ್ದಾಳೆ. ಇವತ್ತು ಹೊಸ್ಲು ಪೂಜೆ ಹೇಗೆ ಮಾಡಿದ್ವಿ ಅಂತ ಬನ್ನಿ ನೋಡ್ಕೊಂಬರೋಣ. ಅವಾಗಲೇ ಹೇಳ್ದಂಗೆ ಫಂಕ್ಷನಿಂದ ಡೈರೆಕ್ಟಾಗಿ ಅತ್ತೆ ಮನೆಗೆ ಹೋಗಿದ್ವಿ. ಸೊ ಅಲ್ಲಿ ಆಟ ಆಡ್ತಾ ಇದ್ದವಳು ಅವಾಗ ಹೊರಗಡೆ ಹೋಗೋಕೆ ನೋಡ್ತಾ ಇದ್ಲು. ಸೊ ನಾನು ಹಿಡ್ಕೊಂಡ್ ಬರ್ತಾ ಇದ್ದೆ ಆದಷ್ಟು, ಆದ್ರೆ ನಮ್ಮ ಅತ್ತೆ ಹೋಗ್ಲಿ ಬಿಡು, ಇಲ್ಲೇ ಪೂಜೆ ಮಾಡೋಣ ಅಂತ ಹೇಳಿದ್ರು. ಹಾಗಾಗಿ ಸುಮ್ಮನಾದೆ. ಅಂತೂ ಇಂತೂ ಹೊರಗಡೆ ದಾಟೆ ಬಿಟ್ಲು. ಸೊ ಅದಾದ್ಮೇಲೆ ಅಕ್ಕ ತಂಗಿ ಇಬ್ಬರನ್ನು ಕೂರಿಸ್ಕೊಂಡು ಒಂದೆರಡು ಫೋಟೋಗಳನ್ನ ತಗೊಂಡ್ವಿ. ನನ್ನ ದೊಡ್ಡ ಮಗಳು ಪೋಸ್ ಕೊಡು ಅಂದ್ರೆ ನೋಡಿ ಹೆಂಗೆಲ್ಲ ಆಡ್ತಾಳೆ. ಇಬ್ರಿಗೂ ಕೂದಲು ತೆಗ್ದಿರೋದ್ರಿಂದ ಫಂಕ್ಷನ್ ಅಲ್ಲಿ ಎಲ್ರು ಒಂದೇ ತರ ಕಾಣಿಸ್ತಾ ಇದಾರೆ, ಟ್ವಿನ್ಸ್ ಅಂತ ಕೇಳ್ತಾ ಇದ್ರು. ಸೊ ನನ್ಗೇನ್ ಹಾಗ ಅನ್ಸಲ್ಲಪ್ಪ, ನಿಮ್ಗೇನಾದ್ರೂ ಟ್ವಿನ್ಸ್ ತರ ಒಂದೇ ತರ ಕಾಣಿಸ್ತಾ ಇದಾರಾ ನೀವ್ ಹೇಳಿ. ಸೊ ಕಮೆಂಟ್ ಮಾಡಿ ತಿಳಿಸಿ, ಒಂದೇ ತರ ಕಾಣಿಸ್ತಾ ಇದ್ದಾರೆ ಅನ್ನೋದಾದ್ರೆ. ಹಾಗೇನೆ ಇಬ್ರದ್ದು ಒಂದೆರಡು ಫೋಟೋ ತಗೊಂಡು ಇನ್ನು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಸೊ ಈ ಕಡೆ ಅವಳಿಗೆ ಹೊಸ ಬಟ್ಟೆನೂ ತಗೊಂಬಂದು ಹಾಕಿದ್ವಿ. ನಮ್ಮ ಅತ್ತೆ ತಗೊಂಬಂದಿರೋದು ಆಗ್ಲೇ ಇಮಿಡಿಯೇಟ್ ಆಗಿ ಹೋಗಿ ತಗೊಂಬಂದಿರೋದು, ಸ್ವಲ್ಪ ಓವರ್ ಸೈಜು ದೊಡ್ಡದಾಗಿದೆ. ಬಟ್ ಮಕ್ಕಳಿಗೆ ಹಾಗೆ ತೆಗಿಯೋದು, ನಮ್ಮ ಅತ್ತೆ ತೆಗಿಬೇಕಾದ್ರೆ ಸ್ವಲ್ಪ ದೊಡ್ಡದೇ ತೆಗ್ಬಿಟ್ಟಿರ್ತಾರೆ, ಬೆಳೆಯೋ ಮಕ್ಕಳಲ್ವಾ ಅಂತ ಹೇಳಿ. ಸೊ ಈ ಕಡೆ ಪೂಜೆಗೆಲ್ಲ ರೆಡಿ ಆಯಿತು. ಇನ್ನು ಅವಳನ್ನ ಕೂರಿಸ್ಕೊಂಡು, ಅವಳಿಗೆ ಆ್ಯಕ್ಚುಲಿ ಇವಾಗ ಮಲ್ಗೋ ಟೈಮು, ಸಂಜೆ ಟೈಮಲ್ಲಿ ಮಲ್ಗೋವಂಥ ಟೈಮು. ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದಾಳೆ. ಬಟ್ ಏನು ಮಾಡೋದು, ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ವಲ್ಲ. ಸೊ ಹಾಗಾಗಿ ಪೂಜೆ ಮಾಡಿ ಆಮೇಲೆ ಮಲಗಿಸೋಣ ಅಂತ ಹೇಳಿ ಅವಳನ್ನ ಕರ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ನನ್ನ ಮಗಳು ನೋಡಿ, ನಾನು ಮಾಡ್ತೀನಿ ಅಂತ ದೀಪ ಹಚ್ಚೋದೇನು, ಕಡ್ಡಿ ಹಿಡ್ಕೊಂಡು ಊದ್ಗಡ್ಡಿ ಹಿಡ್ಕೊಂಡು ನಾನು ಪೂಜೆ ಮಾಡ್ತೀನಿ ಅನ್ನೋದೇನು. ಈ ಕಡೆ ನೋಡಿದ್ರೆ ನನ್ನ ಚಿಕ್ಕ ಮಗಳು ತುಂಬ ಅಳ್ತಾ ಇದ್ಲು. ಒಂದು ರೀಸನ್ ಬಂದ್ಬಿಟ್ಟು ಅವಳು ತುಂಬಾ ನಿದ್ದೆ ಬಂದಿತ್ತು. ಇನ್ನೊಂದು, ಅವಳು ಯಾರ ಹತ್ರನೂ ಹೋಗಲ್ಲ, ನನ್ನನ್ನೇ ಅಂಟ್ಕೊಂಡಿರ್ತಾಳೆ. ಅಲ್ಲಿ ಅವ್ರ ಅಜ್ಜಿ ಇಟ್ಕೊಂಡಿರೋದ್ರಿಂದ ನನ್ನನ್ನ ಎತ್ಕೋ ಅಂತ ಹೇಳಿ ಅಳ್ತಾ ಇದ್ದಾಳೆ. ಬಟ್ ಪೂಜೆ ಮಾಡ್ಬೇಕಲ್ವಾ, ಸೊ ಅವಳನ್ನ ಸುಧಾರಿಸ್ಕೊಂಡು ಹಾಗೆ ಪೂಜೆನ ಕಂಪ್ಲೀಟ್ ಮಾಡ್ಕೊಂಡ್ವಿ. ತುಂಬಾ ಕಷ್ಟಪಟ್ಟು ಈ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಯಾಕೆಂದ್ರೆ ಮೊಬೈಲ್ನ ಒಂದ್ ಕಡೆ ಫಿಕ್ಸ್ ಮಾಡಿ ವಿಡಿಯೋ ಮಾಡ್ತಾ ಇದ್ರೆ ನನ್ನ ಮಗಳು ಅವಾಗ ಹೋಗಿ ಅದನ್ನ ಎಳ್ದಾಕ್ತಾ ಇದ್ಲು. ಈ ಕಡೆ ಪೂಜೆ ಮಾಡುವಾಗ ಬಂದು ಅಲ್ಲೆಲ್ಲ ಡಿಸ್ಟರ್ಬ್ ಮಾಡ್ತಾ ಇದ್ಲು. ನೋಡಿ ಅಲ್ಲಿ ಅದು ಸ್ವೀಟ್ ಇಟ್ಟಿದ್ರೆ ಆ ಸ್ವೀಟ್ನ ತಗೊಂಡು ತಿಂತಾ ಇದ್ದಾಳೆ ಪೂಜೆಗಿಂತ ಮುಂಚೆನೆ. ಪಾಪ ಮಕ್ಕಳಲ್ವಾ ಅಂತ ಹೇಳಿ ನಾವು ಸುಮ್ಮನಾದ್ವಿ. ಹಾಗೆ ಪೂಜೆ ಎಲ್ಲ ಮುಗಿಸಿ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆದು ಕುಂಕುಮ ಕೊಟ್ಟು ಕಳಿಸಿದ್ವಿ. ಇಲ್ಲಿಗೆ ಇವತ್ತಿನ ನನ್ನ ಮಗಳು ಪೂಜೆ ಮುಗೀತು. ಅತ್ತೆ ಮನೇಲಿ ಮಾಡಿದ್ದು ಹೀಗಿತ್ತು. ಎಸ್,
ನೋಡಿದ್ರಲ್ಲ, ಐ ಹೋಪ್ ಫುಲ್ ವಿಡಿಯೋ ನೋಡಿದ್ದೀರಾ ಅಂತ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ತಿಳಿಸಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತೀರಾ. ಸೊ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಒಂದು ಸ್ವಲ್ಪ ಸಪೋರ್ಟ್ ಸಿಕ್ದಂಗೆ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.